ಮಷಿನ್ ಬಗ್ಗೆ ಫುಲ್ ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಟೈಲರಿಂಗ್ ಜರ್ನಿ ಶುರುವಾದಮೇಲೆ ನಾನು ಮಷಿನ್ ಹೇಗೆ ತೊಗೊಂಡೆ, ಎಲ್ಲಿ ತೊಗೊಂಡೆ, ಹಾಗೆಯೇ ಈ RRRನೇ ಯಾಕೆ ನಾನು ಚೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕಪ್ಪ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ವಿಡಿಯೋ ಮೋಟಿವೇಶನ್ ಆಗಲಿ ಅಂತ. ಈ ವಿಡಿಯೋ ನೋಡಿದ್ರೆ ಮನೆಯಲ್ಲೇ ಸುಮ್ಮನೆ ಖಾಲಿ ಕೂತಿರೋ ಹೆಣ್ಮಕ್ಳು ಈ ಥರ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅರ್ನ್ ಮಾಡಲಿಕ್ಕೆ ಶುರು ಮಾಡಲಿ ಅನ್ನೋದೇ ನನ್ನದು ಉದ್ದೇಶ. ಹಾಗಾಗಿ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ಎಂಬ್ರಾಯ್ಡಿಂಗ್ ಮಷಿನ್ ನಾನು ಹೇಗೆ ತೊಗೊಂಡೆಪ್ಪ ಅಂತಂದರೆ, ಹೀಗೆ ನನ್ನ ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆದಮೇಲೆ ಬ್ಲೌಸಸ್ ಎಲ್ಲ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೊರಗಿಂದನೂ ತುಂಬಾ ಬ್ಲೌಸಸ್ ಬರ್ತಾಯಿದ್ವು. ಆಗೆಲ್ಲ ನಾನು ಮಾಮೂಲು ಕಟಿಂಗ್ ಕಲಿತು ಬ್ಲೌಸಸ್ ಎಲ್ಲ ಹೊಲಿತಾ ಇದ್ದೆ ಫ್ರೆಂಡ್ಸ್. ಆವಾಗ ಈ ಥರ ಎಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಅದು ಅಷ್ಟೊಂದು ಟ್ರೆಂಡಿಂಗ್ನಲ್ಲಿ ಇರಲಿಲ್ಲ. ಎಲ್ಲರೂ ಸ್ಯಾರಿ ಬ್ಲೌಸ್ ಕೊಟ್ಟಾಗ ಸ್ಯಾರಿದೆ ಬಟ್ಟೆ ಹಾಕಿ ಪ್ಯಾಚ್ ವರ್ಕ್ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಪ್ಯಾಚ್ ವರ್ಕ್ ಡಿಸೈನ್ಸ್ ಅದನ್ನು ನಾನು ನಮ್ಮ ಮನೆ ಆಪೋಸಿಟೇ ಒಬ್ಬರು ಮುಸ್ಲಿಮ್ಸ್ ಹುಡುಗಿ ಇದ್ಲು. ಆಕೆ ಹತ್ರನೇ ಒಂದು 5-6 ತಿಂಗಳು ನಾನು ಪ್ಯಾಚ್ ವರ್ಕ್ ಡಿಸೈನ್ ಎಲ್ಲ ಕಲಿತೆ. ಅವರು ತುಂಬ ಚೆನ್ನಾಗೇ ನನಗೆ ಹೇಳ್ಕೊಟ್ರು ಫ್ರೆಂಡ್ಸ್. ನೀಟಾಗಿ ಅರ್ಥ ಆಗೋ ಥರನೇ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಭಾಳ ಕಟ್ ಮಾಡಿ ಹೊಲಿಯೋದು, ಸ್ಟಿಚ್ ಮಾಡೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಕಲಿತು ಎಲ್ಲರದು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಹೀಗೆ ಹೊಲಿತಾ ಪ್ಯಾಚ್ ವರ್ಕ್ ಡಿಸೈನ್ಸು, ಕಟ್ಟಿಂಗು ಅದೆಲ್ಲ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಫ್ರೆಂಡ್ಸ್ ನೋಡೋದು. ಅದೇ ಥರ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಎಂಬ್ರಾಯ್ಡಿಂಗ್ ಮಷಿನ್ ಬಗ್ಗೆ ಒಂದು ವಿಡಿಯೋ ನೋಡಿದೆ ಫ್ರೆಂಡ್ಸ್. ಅವಾಗೆಲ್ಲ ಇದು ಸ್ಟಾರ್ಟಿಂಗ್ ಜಾಸ್ತಿನೇ ವೀಡಿಯೋಸ್ ಬರ್ತಾಯಿತ್ತು, ನೋಡಿದೆ. RRR ಕಂಪ್ನಿ ಕಡೆಯಿಂದ ಅವರು ಸರ್ಸ್ ಹೇಳ್ತಾಯಿದ್ರು, ಇದು ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ, ಬೆನಿಫಿಟ್ ಇರುತ್ತೆ, ಒಂದಿನಕ್ಕೆ ಇಷ್ಟೆಲ್ಲ ವರ್ಕ್ ಹಾಕ್ಬೋದು, ಇಷ್ಟೆಲ್ಲ ಅರ್ನ್ ಮಾಡ್ಬೋದು. ಹಾಗೆಯೇ ಅದ್ರದ್ದು ಅಮೌಂಟ್ ಬಂದುಬಿಟ್ಟು ಕ್ಲಾಸಿಕ್ ಮಾಡ್ಲದು 3,50,000, ಫ್ಯೂಚರ್ ಮಾಡ್ಲದು 4,20,000 ಅಂತ ಹೇಳಿದ್ರು ಫ್ರೆಂಡ್ಸ್. ಅಲ್ಲಿಗೆ ನಾನು ಆ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟೆ. ಯಾಕಪ್ಪ ಅಂದರೆ 10,000 ಅಲ್ಲ 20,000 ಅಲ್ಲ ಫ್ರೆಂಡ್ಸ್, ಲಕ್ಷ ಅಮೌಂಟು ಹೇಗೆ ಜೋಡಿಸಿ ಅದನ್ನು ತಂದ್ರೂ ಎಲ್ಲಿ ಇಡೋದು, ಮನೆಯೂ ತುಂಬ ಚಿಕ್ಕದು ಫ್ರೆಂಡ್ಸ್ ನಮ್ಮದು. ಹಾಗಾಗಿ ಬೇಡಪ್ಪ ಇದು ಯಾಕೆ ಅಂಥೇಳಿ ವಿಡಿಯೋ ಸ್ಕಿಪ್ ಮಾಡಿ ಸುಮ್ಮನಾಗ್ಬಿಟ್ಟೆ. ಹಾಗೆಯೇ ಸ್ವಲ್ಪ ದಿನ ಕಳೀತು, ನಾನು ಟೈಲರಿಂಗು ಹಾಗೆ ಮಾಡ್ತಾನೇ ಇದ್ದೆ. ಸ್ವಲ್ಪ ದಿನ ಆದ ನಂತರ ಈ ವಿಡಿಯೋದಲ್ಲಿ ನೋಡಿರೋ ಮಷಿನ್ನ ನಮ್ಮ ಫ್ರೆಂಡು ಡ್ಯಾಮಲ್ಲಿ ಇರ್ತಾಳೆ ಫ್ರೆಂಡ್ಸ್, ಅವಳು ತೊಗೊಂಡ್ಳು. ನನಗೆ ಅವಳು ತೊಗೊಂಡಿರೋ ವಿಚಾರ ಗೊತ್ತಾಯಿತು. ಹಾಗಾಗಿ ನಾನು ಕೆಲಸಕ್ಕೂ ಹೋಗ್ತಾಯಿದ್ದೆ. ಕೆಲಸದಿಂದ ಬಂದು ನಾನಿದು ಟೈಲರಿಂಗ್ ಮನೆಯಲ್ಲೇ ಮಾಡ್ತಾಯಿದ್ದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಟೈಲರಿಂಗ್ ಮಾಡ್ತಾಯಿದ್ದೆ. ಅದನ್ನು ಮಾಡ್ತಾನೆ ನಾನು ಅವಳು ತೊಗೊಂಡಿರೋದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅವಳ ಹತ್ರನೂ ಕೆಲಸ ಮುಗಿಸಿ ಬಂದು ನಾನು ಅವಳ ಹತ್ರ ಹೋಗಿ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದೆ ಫ್ರೆಂಡ್ಸ್. ಅವಳು ಅದನ್ನು ಹೇಳಿದ್ಲು, ಹೆಂಗೆ ತೊಗೊಂಡ್ಲು, ಏನು ಮಾಡಿದ್ಲು, ಹೆಂಗಿರುತ್ತೆ ತೊಗೊಂಡ್ಮೇಲೆ, ಯಾವ ಥರ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ಲು ಫ್ರೆಂಡ್ಸ್. ಅವಳು ಇದನ್ನು ಎಲ್ಲಿಂದ ತಂದ್ಲು, ಹೇಗೆ ತೊಗೊಂಡು ಬಂದ್ಲು, ಅದ್ರದ್ದು ಅಮೌಂಟ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನನಗೆ ತುಂಬ ಕ್ಲಿಯರಾಗಿ ಹೇಳಿದ್ಲು ಫ್ರೆಂಡ್ಸ್. ಹಾಗೆಯೇ ಬಂದು ನೋಡ್ತಾ ಇರು, 1-2-3 ದಿನ ನೋಡು, ನಿನಗೆ ಈಸಿ ಅನಿಸಿತಪ್ಪ, ಓಕೆ ನಾನು ಇದು ತೊಗೋಬೋದು, ಇದನ್ನು ತೊಗೊಂಡು ನಾನು ಇದನ್ನು ಮೇಂಟೈನ್ ಮಾಡ್ಬೋದು ಅಂತ ಅನಿಸಿದಾಗ ನೀನು ತಗೋ ಅಂತ ಹೇಳಿದ್ಲು. ಹಾಗೆಯೇ ನೀನು ಮಾಡ್ಕೊಂಡು ಮಾಡಬೇಕು, ಧೈರ್ಯ ಮಾಡಿದ್ರೇ ಎಲ್ಲ ಆಗೋದು. ಏನೂ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಏನಾದರೂ ಒಂದು ನಾವು ಮುಂದೆ ಬರಬೇಕಪ್ಪ ಅಂದರೆ ಧೈರ್ಯ ಮಾಡಿ ತೊಗೊಳ್ಲೇಬೇಕು. ಹಾಗೆಯೇ ನಾನು ತೊಗೊಂಡಿದ್ದು ಅಂತ ಹೇಳಿದ್ಲು ಫ್ರೆಂಡ್ಸ್. ಹಾಗಾಗಿ ನಾನು ಸರಿ ಆಯಿತು ನೋಡೋಣ ಅಂಥೇಳಿ ನಾನು ಹಂಗೆ ಕಂಟಿನ್ಯೂ ಒಂದು 2-3 ದಿನ ಹೋದೆ ಫ್ರೆಂಡ್ಸ್. ಹೋಗ್ತಾ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ನನಗೆ ತುಂಬ ಜಾಸ್ತಿನೇ ಆಯಿತು.
ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದನ್ನು ನಮ್ಮ ಮನೆಯವರು ಗಮನಿಸಿದ್ರು. ಅವರೂ ಬರ್ತಾಯಿದ್ರು ನನ್ನ ಜೊತೆ ಬಂದು ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ತಿದ್ರು. ನಮ್ಮ ಫ್ರೆಂಡವ್ರ ಹಸ್ಬೆಂಡ್ ಇದ್ದಾರೆ ಫ್ರೆಂಡ್ಸ್, ಅವರೂ ಅಷ್ಟೇ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಕ್ಲಿಯರಾಗಿ ಎಲ್ಲ ಹೇಳ್ತಾಯಿದ್ರು. ತೊಗೊಳ್ಳಮ್ಮ ಮಾಡು, ನಿಮ್ಮದು ಸಿಟಿಯಲ್ಲಿ ಮನೆ ಇರೋದ್ರಿಂದ ಅದ್ರದ್ದು ಚೆನ್ನಾಗೇ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನಾವನ ಈ ಕಡೆ ಇದ್ದೀವಿ ಅಷ್ಟೊಂದು ಆಗಲ್ಲ. ನಿಮ್ಮದು ಸಿಟಿಯಲ್ಲಿರೋದ್ರಿಂದ, ಸಿಟಿಯಲ್ಲಿ ಸೆಂಟ್ರ್ ಇರೋದ್ರಿಂದ ನಿಮ್ಮದು ಚೆನ್ನಾಗಿ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ, ತೊಗೊಳ್ರಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು, ಅದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಅವರು ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ರು. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದನ್ನ ಅವ್ರು ಗಮನಿಸಿ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿ ಅವರು ಯೂಟ್ಯೂಬಲ್ಲಿ ತುಂಬಾ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡ್ತಾಯಿದ್ದು ಫ್ರೆಂಡ್ಸ್. ಆಗ ನಾವು ಮನೆಗೆ ಬಂದು ನಮ್ಮ ಮನೆಯವ್ರ ಹತ್ರ ವಿಚಾರಿಸಿದೆ, ಹೇಳಿದೆ ಇದ್ರ ಬಗ್ಗೆ ಎಲ್ಲ. ಸರಿ ಆಯಿತು ನೋಡೋಣ, ತೊಗೊಂಡ್ರೆ ಆಯಿತು. ಅದನ್ನೆಲ್ಲ ಡಿಸೈಡ್ ಆದಮೇಲೆ ಇನ್ನು ಅಮೌಂಟಿಂದು ಹೇಗೆ ಮಾಡೋದು, ಏನು ಮಾಡೋದು ಅಂತ ಅವರಿಗೆ ನಾವು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ವಿ ಫ್ರೆಂಡ್ಸ್. RRR ಕಂಪನಿ ಅವರಿಗೆ ಕೇಳಿದಾಗ ಅವರು, ನೋಡಿ ಸರ್, ನೀವು ಕ್ಯಾಶ್ ಆದರೆ ಕ್ಯಾಶ್ ಕೊಟ್ಟು ತೊಗೋಬೋದು, ಇಲ್ಲಾಂದರೆ ನೀವು ಪರ್ಸ್ನಲ್ಲಾಗಿ ಲೋನು ಮಾಡಿಸ್ಬೋದು ಪ್ರೈವೇಟಲ್ಲಿ, ಇಲ್ಲ ನಮ್ಮ ಕಡೆಯಿಂದನೂ ನಾವು ಲೋನ್ ಮಾಡಿಸಿ ಕೊಡ್ತೀವಿ ಅಂತ ಹೇಳಿದರು ಫ್ರೆಂಡ್ಸ್. ಅದರದ್ದೆಲ್ಲ ನಾವು ಕ್ಲಿಯರಾಗಿ ವಿಚಾರಿಸ್ಕೊಂಡ್ವಿ. ಆಮೇಲೆ ಮತ್ತು ನಮ್ಮ ಫ್ರೆಂಡವ್ರ ಹಸ್ಬೆಂಡೂ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅವರು ಡೈರೆಕ್ಟಾಗಿ ಹೈದ್ರಾಬಾದಲ್ಲಿರೋ ಮೇನ್ ಬ್ರಾಂಚಿಗೆ ಹೋಗ್ಬಿಟ್ಟೆ ಅವರು ಎನ್ಕ್ವೈರಿ ಮಾಡಿ ಅಲ್ಲಿಂದನೇ ಬುಕ್ ಮಾಡ್ಕೊಂಡಿದ್ರು ಮಷಿನ್ನ. ನಾವು ಇನ್ನು ಅಷ್ಟು ದೂರ ನಮಗೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮನೆಯವರು ಇದ್ರದ್ದು ಸಬ್ ಬ್ರಾಂಚ್ಗಳು ಎಲ್ಲೆಲ್ಲಿದ್ದಾವೆ ಅಂಥೇಳಿ ತಿಳ್ಕೊಂಡು, ಹುಬ್ಳಿಯಲ್ಲಿ ನಿಯರೆಸ್ಟ್ ನಮಗೆ ಹುಬ್ಳಿಯಲ್ಲಿ ಅದ್ರದ್ದು ಆಫೀಸ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಒನ್ ಟೈಮ್ ಅದ್ರದ್ದು ನೋಡ್ಕೊಂಬರೋಣ, ಡೈರೆಕ್ಟಾಗಿ ಹೋಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬರೋಣ ಅಂಥೇಳಿ ನಾನು, ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸ್, ಅವರ ಹಸ್ಬೆಂಡು 4 ಜನ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಹೋದ್ಮೇಲೆ ಹುಬ್ಳಿಯಲ್ಲಿ ಅದು ಆಫೀಸಿಗೆ ಹೋದ್ವಿ ಫ್ರೆಂಡ್ಸ್. ಹೋದ ತಕ್ಷಣ ಅಲ್ಲಿ ಎಲ್ಲ ಮಷಿನ್ ಇಟ್ಟಿದ್ರು, ನೋಡಿದ್ವಿ. ಕ್ಲಾಸಿಕ್ ಮಾಡೆಲ್ದೇ ಮಷಿನ್ ಇಟ್ಟಿದ್ರು. ಅದ್ರ ಬಗ್ಗೆ ಎಲ್ಲ ಅಲ್ಲಿರೋ ಮೇಡಮು ಕ್ಲಿಯರಾಗಿ ಎಲ್ಲ ತಿಳಿಸಿದ್ರು. ಅವರೂ ನಮಗೆ ಕ್ಲಾಸಿಕ್ ಮಾಡಲ್ ಮಷಿನ್ ಎಷ್ಟು ಮತ್ತು ಫ್ಯೂಚರ್ ಮಾಡಲ್ ಮಷಿನ್ ಎಷ್ಟು ಅನ್ನೋದ್ರ ಬಗ್ಗೆ ಅಮೌಂಟನ್ನು ಹೇಳಿದ್ರು. ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದು, ಫ್ಯೂಚರ್ ಮಾಡಲ್ ತೊಗೊಳ್ರಿ ಸರ್, ಚೆನ್ನಾಗಿರುತ್ತೆ, ಮುಂದೆ ಬೆನಿಫಿಟ್ ಇರುತ್ತೆ. ಈ ಆರಿ ವರ್ಕ್, ಮಗ್ಗಮ್ ವರ್ಕ್ ಬೀಡ್ಸದು ಬರುತ್ತಲ್ಲ, ಅದೂ ಡಿವೈಸು ನಿಮಗೆ ಹಾಕಲಿಕ್ಕೆ ಸುಲಭ ಆಗುತ್ತೆ ಅಂತ ನಮಗೆ ಫ್ಯೂಚರ್ ಮಾಡಲ್ ಬಗ್ಗೆ ಸಜೆಷನ್ ಕೊಟ್ಟರು ಫ್ರೆಂಡ್ಸ್. ಹಾಗಾಗಿ ಸರಿ ಆಯಿತು ನೋಡೋಣ ಅಂಥೇಳಿ ನಾವು ತಿರುಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮತ್ತು ನಾನು ತಿರ್ಗಾ ನಮ್ಮ ಫ್ರೆಂಡ್ ಇದ್ದಾಳಲ್ಲ, ಅವರು ಹಸ್ಬೆಂಡ್ ಹತ್ರ ಕೇಳಿದ್ವಿ ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಣ್ಣ ಅಂಥೇಳಿ. ಅವರು ನಮಗೆ ಕ್ಲಾಸಿಕ್ ಮಾಡಲ್ಲೇ ತೊಗೊಳ್ರಿ, ಚೆನ್ನಾಗಿರುತ್ತೆ, ಸ್ಟಾರ್ಟಿಂಗಲ್ಲ, ನಮ್ಮದು ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಯ್ತಂದರೆ ಮುಂದಕ್ಕೆ ಯಾವುದಾದ್ರೂ ಫ್ಯೂಚರ್ ಆಗಲಿ ಬೀಡ್ಸ್ದಾಗಲಿ ತೊಗೋಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಸುಮ್ಮನಾದೆ. ಹಾಗೆ ನಮ್ಮ ಮನೆಯವರು ಅಲ್ಲಿ ಇಲ್ಲಿ ತುಂಬ ವಿಚಾರಿಸಿದ್ರು, ಅದ್ರ ಬಗ್ಗೆ ವಿಚಾರಿಸಿ ಅವರು ಫ್ರೆಂಡ್ಸೂ ಹೇಳಿದ್ರು ಫ್ಯೂಚರ್ ಮಾಡಲೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ನಾ ಡಿಸೈಡ್ ಆಗಿ ಇದಕ್ಕೆ ಅಮೌಂಟು ಏನು ಮಾಡೋದು, ಹೇಗೆ, ಈಗ ಮಷಿನ್ ತೊಗೊಳಕ್ಕಂತೂ ನಾವು ಡಿಸೈಡ್ ಆದ್ವಿ, ಅದಕ್ಕೆ ಅಮೌಂಟ್ ಜೋಡಿಸ್ಬೇಕಲ್ಲ, ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ 4 ಲಕ್ಷ ಫ್ಯೂಚರ್ ಮಾಡಲ್ ಬಂದ್ಬಿಟ್ಟು 4,20,000, ಕ್ಲಾಸಿಕ್ ಮಾಡಲ್ ಬಂದ್ಬಿಟ್ಟು 3,50,000. ಎರಡೂ ಅಮೌಂಟು ಚಿಕ್ಕದೇನಲ್ಲ, ಎರಡೂ ದೊಡ್ಡ ಅಮೌಂಟೇ. ಹಾಗಾಗಿ ನಾವು ಅಮೌಂಟಿನ ಬಗ್ಗೆನೂ ತುಂಬ ವಿಚಾರ ಮಾಡಿ ಇದ್ದಕ್ಕಿದ್ದಂಗೆ ಈಗ 4 ಲಕ್ಷ ಒಮ್ಮೆಲೆ ಕ್ಯಾಶ್ ಅಡ್ಜಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ನಾವು ಲೋನೇ ಮಾಡಿಸ್ಬಿಡೋಣ ಅಂಥೇಳಿ ನಮ್ಮ ಮನೆಯವರು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರು ಫ್ರೆಂಡ್ಸ್. ಅವರು ಸರಿ ಆಯಿತು, ನಾವು ಲೋನ್ ಮಾಡಿಕೊಡ್ತೀವಿ, ಕೊಟೇಶನ್ ಬೇಕು ಅಂದರು. ನಾವು ಆಫೀಸ್ ಕಡೆಯಿಂದ ಕೊಟೇಶನ್ ತರಿಸ್ಕೊಂಡು ಅವರಿಗೆ ಅಪ್ಡೇಟ್ ಮಾಡಿದ್ವಿ. ಅವ್ರು ಅದಕ್ಕೆ ನಾವು 3 ಲಕ್ಷ ಲೋನ್ ಮಾಡಿಕೊಡ್ತೀವಿ ಅಂತೇಳಿದ್ರು. ಸರಿ ಆಯ್ತು ಅಂತೇಳಿ ಇನ್ನು 3 ಲಕ್ಷ ಲೋನು 1,20,000 ಕ್ಯಾಶ್ ಬೇಕಾಗಿತ್ತು, ಅದನ್ನು ಡೌನ್ ಪೇಮೆಂಟ್ ಕಟ್ಟಬೇಕಿತ್ತು. ಅದನ್ನು ಹಾಗೆ ಹೀಗೆ ಮಾಡಿ ಅಡ್ಜಸ್ಟ್ ಮಾಡಿ ಕಟ್ಟಿದ್ವಿ ಫ್ರೆಂಡ್ಸ್. ಹುಬ್ಳಿಯಲ್ಲೇ ಹೋಗಿ ಬುಕ್ ಮಾಡಿದ್ವಿ.
ಬುಕ್ ಮಾಡಿಬಿಟ್ಟು ಬಂದ್ವಿ ಫ್ರೆಂಡ್ಸ್. 1,20,000 ಡೌನ್ ಪೇಮೆಂಟ್ ಕಟ್ಟಿದ್ವಿ. ಇನ್ನು 3 ಲಕ್ಷ ಲೋನ್ ಮಾಡಿಸಿದ್ವಿ ಫ್ರೆಂಡ್ಸ್. ಲೋನ್ ಮಾಡಿಸಾದ್ಮೇಲೆ ಸರಿ ಆಯಿತು, ಇನ್ನು ಒಳ್ಳೆ ದಿನ ನೋಡಿ ಮಷಿನ್ ತರಿಸ್ಕೊಂಡ್ರೆ ಆಯ್ತು ಅಂತೇಳಿ ಏಪ್ರಿಲ್ 29 ನನ್ನ ದೊಡ್ಡ ಮಗಳು ಬರ್ತಡೇ ಫ್ರೆಂಡ್ಸ್. ಹಾಗಾಗಿ ಆವತ್ತಿನ ದಿನವೇ ಮಷಿನ್ ಬಂದ ಮೇಲೆ ಪೂಜೆ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಬುಕ್ ಮಾಡಿದ್ವಿ ಫ್ರೆಂಡ್ಸ್. ಅದು ಏಪ್ರಿಲ್ 29ಗೆ ಬರಲಿಲ್ಲ, 28ಗೆ ಬಂತು. 28th ಅಂದರೆ 2024 ಏಪ್ರಿಲ್ 27ಗೆ ಬಂತು ಫ್ರೆಂಡ್ಸ್. ಅಲ್ಲಿಂದ ಅವರು ಮಷಿನ್ನ ಒಳಗಡೆ ಫಿಟ್ ಮಾಡಲಿಕ್ಕೆ ಬರೋಕ್ಕೆ 2 ದಿನ ತೊಗೊಂಡ್ರು. ಹಾಗಾಗಿ ಏಪ್ರಿಲ್ 29 ದಿನವೇ ಅವರು ಬಂದು ಮಷಿನ್ನ ಒಳಗಡೆ ಫಿಟ್ ಮಾಡಿದ್ರು. ಫಿಟ್ ಮಾಡಿ ಎಲ್ಲ ಫಿಕ್ಸ್ ಮಾಡಿ ಆವತ್ತಿನ ದಿನವೇ ನಮಗೆ ಡೆಮೋ ಹೇಳ್ಕೊಟ್ರು ಫ್ರೆಂಡ್ಸ್. ಏನಕ್ಕಾಗಿ 3RRೇ ನಾವು ತೊಗೊಂಡ್ವಿ ಅಂದರೆ ನಮಗೆ ಮೇನು ಸರ್ವಿಸ್ ಇಂಪಾರ್ಟೆಂಟು ಫ್ರೆಂಡ್ಸ್. ತುಂಬಾ ಇದರಲ್ಲಿ ಕಂಪನೀಸ್ ಇದ್ದಾವೆ. ನಾವು ಸರ್ವಿಸ್ ಬಗ್ಗೆ ವಿಚಾರಿಸಿ ಬೇಗನೆ, ಇವಾಗ ಹತ್ರನೇ ಇದ್ದರೆ, ನಾವು ಹುಬ್ಬಳ್ಳಿಯಲ್ಲಿ ಮಷಿನ್ ಎನ್ಕ್ವೈರಿ ಮಾಡಲಿಕ್ಕೆ ಹೋದಾಗ ಮೇಡಮ್ ನಮಗೆ ಹೇಳಿದರು, ಈಗ ಹುಬ್ಬಳ್ಳಿಯಲ್ಲಿದೆ ಸಬ್ ಬ್ರ್ಯಾಂಚು, ಇನ್ನೊಂದು ಬಳ್ಳಾರಿಯಲ್ಲಿ ನಿಮಗೆ ನಿಯರೆಸ್ಟ್ ಬಳ್ಳಾರಿಯಲ್ಲೇ ಆಗುತ್ತೆ. ಆಗ ನಿಮಗೆ ಸರ್ವಿಸ್ ಬಗ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಇವತ್ತು ಪ್ರಾಬ್ಲಮ್ ಆಯ್ತಪ್ಪ ಮಷಿನ್ ಅಂದ ತಕ್ಷಣ ನೀವು ಕಂಪ್ಲೇಂಟ್ ಮಾಡಿದ್ರೆ ನೆಕ್ಸ್ಟ್ ಡೇನೇ ಬಂದು ಅವ್ರು ನಿಮಗೆ ಸಾಲ್ವ್ ಮಾಡಿಕೊಟ್ಟು ಹೋಗ್ತಾರೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿದರು. ಸರಿ ಬಿಡು ಆಯಿತು. ಇನ್ನು ಹೊಸಪೇಟೆಗೆ ಬಳ್ಳಾರಿ ಹತ್ರ ಫ್ರೆಂಡ್ಸ್, ಏನಿದ್ರು 1-1.5 ತಾಸು ದಾರಿ ಅಷ್ಟೇ. ಹಾಗಾಗಿ ನಾವು ಮೇನ್ ಇಂಪಾರ್ಟೆಂಟ್ ಸರ್ವಿಸ್ ಯಾವುದೇ ನಾವು ಏನೇ ತೊಗೊಂಡ್ರು ವಸ್ತು ಸರ್ವಿಸ್ ಇಂಪಾರ್ಟೆಂಟ್. ಹಾಗಾಗಿ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡು 3RR ಚೂಸ್ ಮಾಡಿದ್ದೆ ಈ ಒಂದು ವಿಷಯಕ್ಕೆ ಫ್ರೆಂಡ್ಸ್. ಹಾಗಾಗಿ ಬೇರೆ ಕಂಪ್ನಿಗಳು ಮಾಡ್ಬೋದಿತ್ತು, ಅದು ತುಂಬ ದೂರದಿಂದ ಟೆಕ್ನಿಷಿಯನ್ ಬರೋದು ಲೇಟ್ ಆಗ್ಬೋದು, ಅಲ್ಲಿವರೆಗೂ ಮಷಿನ್ ಸುಮ್ಮನೆ ಆಫ್ ಆಗಿರುತ್ತೆ. ಹಾಗಾಗಿ ಇವಾಗ ವರ್ಕ್ ಏನಿರಲ್ಲ, ಮುಂದ್ಗಡೆ ವರ್ಕೆಲ್ಲ ಇಂಪ್ರೂವ್ಮೆಂಟ್ ಆದಾಗ ನಾವು ಟೈಮ್ ಟು ಟೈಮ್ ಅವರಿಗೆ ವರ್ಕ್ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ವಿಚಾರಿಸಿ ನಾವು 3RRನೇ ಚೂಸ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಈ ವಿಚಾರಕ್ಕೆ ನಾವು 3RR ಚೂಸ್ ಮಾಡ್ಕೊಂಡ್ವಿ. ಏಪ್ರಿಲ್ 29ಗೆ ಮಷಿನು ಫಿಕ್ಸ್ ಮಾಡಿದ್ರು. ಮಷಿನ್ ಫಿಕ್ಸ್ ಮಾಡಿ ಸೆಟ್ರೇಟ್ ಮಾಡಿ ಅವತ್ತಿನ ದಿನವೇ ಒಂದು ತಾಸು 2-3 ತಾಸು ನಮಗೆ ಡೆಮೋ ಹೇಳ್ಕೊಟ್ರು ಫ್ರೆಂಡ್ಸ್. ನನಗೆ ಅಷ್ಟೊಂದೇನದು ಕಷ್ಟ ಆಗಲಿಲ್ಲ, ಯಾಕಂದರೆ ನಾನು ನಮ್ಮ ಫ್ರೆಂಡ್ ಹತ್ರನೇ ಹೋಗಿ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಅಷ್ಟೇ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಅವರು ಆ ದಿನ ಎಲ್ಲ ಡೆಮೋ ಹೇಳ್ಕೊಟ್ಟು ಹೋದರು ಫ್ರೆಂಡ್ಸ್. ನೆಕ್ಸ್ಟ್ ಡೇಯಿಂದ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸ್ಟಾರ್ಟಿಂಗ್ ಅಲ್ಲ ಫ್ರೆಂಡ್ಸ್, ನಮಗೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಅಂಥೇಳಿ ನನ್ನ ಬ್ಲೌಸಸ್ಸೇ ನಾನು ವರ್ಕ್ ಹಾಕ್ತಾಯಿದ್ದೆ. ಕೆಲ್ಸಕ್ಕೆ ಹೋಗಿ ಬಂದು ಒಂದು ಬ್ಲೌಸು ವರ್ಕ್ ಹಾಕಿ ಅದನ್ನೇ ಸ್ಟಿಚ್ ಮಾಡ್ಕೊಳ್ಳೋದು. ಇದೇ ಥರನೇ ನಾನು ಕಂಟಿನ್ಯೂ ಮಾಡಿದೆ. ಸ್ವಲ್ಪ ದಿನ ಆಯಿತು, 1 ತಿಂಗಳು 2 ಏಪ್ರಿಲ್ 29ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಏಪ್ರಿಲು, ಮೇ, ಜೂನ್ ಇದೇ ಥರ 3 ತಿಂಗಳು ನಾನು ಹಾಗೆ ಕೆಲಸಕ್ಕೆ ಹೋಗಿ ಬಂದು ವರ್ಕ್ ಹಾಕಿ ಹೊಲಿಯೋದು, ಈ ಥರನೇ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್. ಹಾಗಾಗಿ ಹೊರಗಡೆನೂ ಸ್ವಲ್ಪ ವರ್ಕ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಕೆಲಸ ನಾನು ಬಿಟ್ಬಿಟ್ಟೆ, ಮನೆಯಲ್ಲೇ ಇದ್ದು ವರ್ಕ್ ಹಾಕಿ ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅದಾದಮೇಲೆ ಈಗ ನಾವು ಮನೇಲಿಟ್ಟಾಗ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್, ನಮ್ಮ ಮಷಿನು ಮನೇಲಿದೆ ಅಂಥೇಳಿ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ನನಗೆ ಪರಿಚಯ ಇರೋ ಫ್ರೆಂಡ್ಸು ಸರೌಂಡಿಂಗ್ ಮಾತ್ರ ನಾನು ಎಲ್ಲರಿಗೂ ತಿಳಿಸಿದ್ದೆ. ಇನ್ನು ಮನೇಲಿ ಮಷಿನು ಇಟ್ಟಿರೋದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಾಯಿತು. ಅವರು ಬಂದು ನನಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟೋಗ್ತಾಯಿದ್ರು. ಸರಿ ಆಯಿತು ಅಂತ ನಾನು ಮಾಡ್ತಾಯಿದ್ದೆ. ಕೆಲವೊಂದು ಜನ ಬಂದು ಕೊಡ್ತಾಯಿದ್ರು ಫ್ರೆಂಡ್ಸ್. ಇನ್ನೊಂದು ಕೆಲವೊಂದು ಜನ ಸ್ವಲ್ಪ ರಿಚ್ ಇರೋರು, ನಮ್ಮನೆ ತುಂಬ ಚಿಕ್ಕದು, ಹಾಗಾಗಿ ಶೀಟಿನ ಮನೆ ತುಂಬ ಚಿಕ್ಕದು, ರೂಮು ಒಂದು ಹಾಲಿದೆ, ಹಾಲಲ್ಲೇ ನಾನು ಮಷಿನ್ ಇಟ್ಟಿದ್ದೆ. ಇವಾಗ 2-3 ಬಂದ್ರಪ್ಪ ಕಸ್ಟಮರ್ ಅಂದರೆ ಅಲ್ಲಿ ಕೂಡ್ಲಿಕ್ಕೂ ಜಾಗ ಇರಲಿಲ್ಲ, ಅಷ್ಟು ಚಿಕ್ಕದು. ಅಷ್ಟರಲ್ಲೇ ನಾನು ಮಷಿನ್ ಇಟ್ಟು ಮೇಂಟೈನ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನನ್ನ ಮುಂದೆ ರೋಡ್ ಇದೆ, ಆ ರೋಡು ಹೈಟ್ ರೋಡ್ ಹೈಟಾಗಿ ನಮ್ಮನೆ ತುಂಬ ಡೌನ್ ಆಗಿಬಿಟ್ಟಿತ್ತು. ಹಾಗಾಗಿ ಬರೋರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ರು.
ಆ ಥರ ಅವರು ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಮನೆ ಚಿಕ್ಕದು, ಕಸ್ಟಮರು ಬಂದು ಕೂಡ್ಲಿಕ್ಕೂ ಜಾಗ ಇಲ್ಲ ಅಂತ ನಾನು ವಿಚಾರ ಮಾಡಿದೆ. ಅದೊಂದು ವಿಚಾರ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಾನು ಇದನ್ನು ಲೋನ್ ಮಾಡಿಸಿದ್ದೆ, ಅದನ್ನು ತಿಂಗಳ ನಾನು ಅಮೌಂಟು ಕಟ್ಟಬೇಕಾಗಿತ್ತು. ಈ ಥರ ಮನೆಯಲ್ಲಿ ಮಷಿನ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ಇದು ಮೇಂಟೈನ್ ಆಗಲ್ಲ ಅಂಥೇಳಿ ನಾನು ಶಾಪಿನ ಹೊರಗಡೆ ಮಾಡೋಣ ಅಂತ ನಮ್ಮ ಮನೆಯವ್ರ ಹತ್ರ ವಿಚಾರ ಮಾಡಿ, ನಿಯರೆಸ್ಟ್ ಇರಬೇಕು, ಹಂಗಂದರೆ ಚೆನ್ನಾಗಿರುತ್ತೆ ಹೋಗೋಕ್ಕೆ ಬರೋಕ್ಕೆ. ಮಕ್ಕಳೊಂದೇ ಮನೇಲಿರ್ತಾವಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲೇ ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಶಾಪ್ ನೋಡೋಣ ಅಂಥೇಳಿ ನಿಯರೆಸ್ಟೇ ನಾನು ಹುಡುಕಿದೆ. ಹೊರಗಡೆ ಎಲ್ಲ ತುಂಬ ರೇಟ್ ಇತ್ತು ಫ್ರೆಂಡ್ಸ್. ಹಾಗಾಗಿ ನಮಗೀಗ ಸ್ಟಾರ್ಟಿಂಗ್ ನಾವು ಮಷಿನ್ ತೊಗೊಂಡಿರೋದು, ಅಷ್ಟು ದೊಡ್ಡ ರೇಂಜಿಗೆ ಶಾಪ್ ಮಾಡಿದರೆ ವರ್ಕೌಟ್ ಆಗೋದಿಲ್ಲ ಅಂಥೇಳಿ ನಮಗೆ ತಕ್ಕ ಮಟ್ಟಿಗೆ ಒಂದು ಶಾಪ್ ಇರಲಿ, ಅದು ಬಾಡಿಗೆ ಕಟ್ಟೋಕೆ ಆಗಬೇಕಲ್ಲ. ಹಾಗಾಗಿ ಅದನ್ನೆಲ್ಲ ವಿಚಾರ ಮಾಡಿ ಇಲ್ಲೇ ಹತ್ತಿರದಲ್ಲೇ ಒಂದು ಚಿಕ್ಕದು ಶಾಪ್ ನೋಡ್ಕೊಂಡೆ ಫ್ರೆಂಡ್ಸ್. ಆ ದೇವ್ರ ದಯೆಯಿಂದ, ನಾನು ನಂಬಿರೋ ಹುಲಿಗೆಮ್ಮ ತಾಯಿ ದಯೆಯಿಂದನೇ ನಮಗೆ ಒಂದು ಒಳ್ಳೆ ಶಾಪ್ ಸಿಕ್ತು ಫ್ರೆಂಡ್ಸ್. ಹಾಗಾಗಿ ಒಂದು ಒಳ್ಳೆಯ ದಿನ ನೋಡಿಬಿಟ್ಟು ನವಂಬರ್ ಮಂತಲ್ಲಿ ನಾವು ಪೂಜೆ ಎಲ್ಲ ಮಾಡಿ ಶಾಪನ್ನು ಓಪನ್ ಮಾಡಿದೆ ಫ್ರೆಂಡ್ಸ್. ಶಾಪು ಓಪನ್ ಆದಮೇಲೆ ತುಂಬಾ ಚೆನ್ನಾಗಿ ನಡೀತು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲ, ಎಲ್ರಿಗೂ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ. ಹೀಗೆ ನಾನು ಶಾಪು ಓಪನ್ ಮಾಡಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ವರ್ಕನ್ನೆಲ್ಲ ಸ್ಟಾರ್ಟ್ ಮಾಡಿ ಹೀಗೆ ಮುಂದುವರಿಸಿದೆ. ಇನ್ನೊಂದು ಏನಪ್ಪ ಅಂದರೆ, ನಾವು ನನ್ನಿಂದ ಏನು ಆಗಲ್ಲ, ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿರೋ ವಿಚಾರನ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಅದನ್ನು ಮುಂದುವರಿಸಿ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಇನ್ನೂ ತುಂಬಾ ಬೆಳೆಯೋದಿದೆ, ತುಂಬಾ ಕಷ್ಟಪಡೋದಿದೆ. ಕಷ್ಟ ಇಲ್ಲದೆ ಯಾವುದೂ ಆಗಲ್ಲ ಫ್ರೆಂಡ್ಸ್. ಇದು ಒಂದು ಸ್ಟಾರ್ಟಿಂಗಿಂದನೇ ಎಲ್ಲ ನಮಗೆ ಈಸಿ ಇರಬೇಕು, ಈಸಿ ಆಗಬೇಕು ಅನ್ನೋದು ಅದು ತಪ್ಪು ಕಲ್ಪನೆ. ಫಸ್ಟಿಂದ ಅಲ್ಲ, 3/4% ಕಷ್ಟನೇ ಇರುತ್ತೆ. ನೆಕ್ಸ್ಟ್ ನಾವು ಬರ್ತಾ ಬರ್ತಾ ಇಂಪ್ರೂವ್ ಆದಮೇಲೆ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ನನ್ನಿಂದ ನಾನು ಏನು ಆಗಲ್ಲ ಅಂದ್ಕೊಂಡಿದ್ನೋ ಅದನ್ನೇ ನಾನು ಈ ದಿನ ಮಾಡಿದ್ದೀನಿ. ಹಿಂಗಾಗಿ ಒಬ್ಬರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಬರೋ ಅಮೌಂಟು ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಒಬ್ಬರ ಹತ್ರ ಹೋಗಿ ಕೆಲಸ ಮಾಡಿ ಅವ್ರ ಹತ್ರ ನಾವು ಸಂಬಳ ಇಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಕಡೆ. ಆದರೆ ಇನ್ನೊಂದು ನಾವು ಓನಾಗಿ ದುಡಿದು ಅದಕ್ಕಿಂತ 3 ಪಟ್ಟು ನಾವು ಇಲ್ಲಿ ಗಳಿಸ್ತೀವಿ ನೋಡ್ರಿ, ಅದು ತುಂಬಾ ನಮಗೆ ಖುಷಿ ಕೊಡುತ್ತೆ. ಹಾಗಾಗಿ ನಾನು ವರ್ಕ್ ಜರ್ನಿ, ಟೈಲರಿಂಗ್ ಜರ್ನಿ ಈ ಥರ ಶುರು ಆಯಿತು ಫ್ರೆಂಡ್ಸ್. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಮನೆಯವರು ಫ್ರೆಂಡ್ಸ್. ನಾನು ಪ್ರತಿಯೊಂದು ಯಾವುದರಲ್ಲಿ ನಾನು ಇಂಟ್ರೆಸ್ಟ್ ಇದೆ, ಯಾವುದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಅವರು ಪ್ರತಿಯೊಂದು ತಿಳ್ಕೊಂಡು, ನಾನು ಕೇಳೋರ್ಕಿಂತ ಮುಂಚೆಗೆ ಅವರು ಎಷ್ಟೇ ಕಷ್ಟ ಆದರೂ ಅದನ್ನೆಲ್ಲ ನನಗೆ ಕೊಡಿಸಿ, ಇದರಲ್ಲಿ ನೀನು ಮುಂದುವರಿ, ನೀನು ಮಾಡ್ತೀಯಾ ಅಂಥೇಳಿ ನನಗೆ ಸಪೋರ್ಟ್ ಮಾಡ್ತಾ, ಪ್ರೋತ್ಸಾಹಿಸ್ತಾ, ನನಗೆ ಬೆಂಬಲವಾಗಿ ನನ್ನ ಹಿಂದೆ ನಿಂತಿರೋರು ಅಂದರೆ ಅವರೊಬ್ಬರೇ ಫ್ರೆಂಡ್ಸ್. ಹಾಗಾಗಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಮನೆಯವ್ರ ಸಪೋರ್ಟ್ ಇಲ್ಲದೆ ನಾನು ಯಾವುದು ನನ್ನಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಮುಂಚೆಯಿಂದ ನನ್ನ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದನೂ ಅವರು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗೆ ಅವ್ರ ಸಪೋರ್ಟ್ ನನಗಿರಲಿ ಅಂತ ನಾನು ಆಶಿಸ್ತೀನಿ ಫ್ರೆಂಡ್ಸ್. ನಾನು ಏನಪ್ಪ ಹೇಳೋದಂದರೆ, ನಂತರ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರವ್ರ ಹಸ್ಬೆಂಡ್ಸ್ ಈ ಥರ ಹೆಲ್ಪಾಗಿ ನಿಂತು ಸಪೋರ್ಟ್ ಕೊಟ್ಟರೆ ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಅವರವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ದುಡಿಯೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹಾಗೆ ಈ ವಿಡಿಯೋನು ಎಲ್ಲೂ ಸ್ಕಿಪ್ ಮಾಡಿದೆ, ತಾಳ್ಮೆಯಿಂದ ನೋಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಈ ಜರ್ನಿ, ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಧನ್ಯವಾದಗಳು ಫ್ರೆಂಡ್ಸ್.